ಹಾಯ್ ಎವ್ರಿವನ್. ಹಬ್ಬ ಹರಿದಿನಗಳಾಗಲಿ ಯಾವುದೇ ಸಮಾರಂಭಗಳಾಗಲಿ ತುಂಬ ವಿಶೇಷವಾಗಿ ಮಾಡೋ ಅಂಥ ಗೋಧಿ ಕಡಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಳಸುವಂಥ ಇಂಗ್ರೀಡಿಯೆಂಟ್ಸ್ಗಳು ತುಂಬ ಸಿಂಪಲ್ ಆಗಿದ್ರು, ಹಾಗೆ ಮಾಡೋ ವಿಧಾನ ಕೂಡ ಸಿಂಪಲ್ ಆಗಿದ್ರು, ಟೇಸ್ಟ್ ಮಾತ್ರ ತುಂಬ ರಿಚ್ ಆಗಿರುತ್ತೆ. ಈ ಗೋಧಿ ಕಡಿ ಪಾಯಸನ ಇನ್ನೂ ಕ್ರೀಮಿಯಾಗಿ ಹಾಗೆ ಇನ್ನೂ ಟೇಸ್ಟಿಯಾಗಿ ಮಾಡಲಿಕ್ಕೆ ಮೊದಲಿಗೆ ಗೋಧಿ ಕಡಿನ ನೆನೆಸ್ಕೊಳ್ಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಗೋಧಿ ಕಡಿನ ತೊಗೊಂಡಿದ್ದೀನಿ. ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಮತ್ತೆ ನೀರು ಹಾಕಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಗೋಧಿ ಕಡಿನ ನೆನೆಯಲಿಕ್ಕೆ ಬಿಡಬೇಕು. ಈಗ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ನೆನೆಸಿದ್ದಕ್ಕೆ ಗೋಧಿ ನುಚ್ಚೆಲ್ಲ ಈ ರೀತಿ ಚೆನ್ನಾಗಿ ಅರಳ್ಕೊಂಡಿರತ್ತೆ. ಈಗ ಇದನ್ನು ಬೇಯಿಸ್ಕೊಳ್ಬೇಕು. ಇದ್ರದ್ದು ನೀರನ್ನೆಲ್ಲ ಬಸ್ದು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಗೋಧಿ ಕಡಿಗೆ 2.5 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಲು ಹಾಕ್ಕೊಂಡು ಬೇಯಿಸಿದ್ರೇ ಪಾಯಸ ತುಂಬ ಟೇಸ್ಟಿಯಾಗಿ ಬರೋದು. ಪೂರ್ತಿ ಹಾಲು ಬೇಡ ಅಂದರೂ ಅಟ್ಲೀಸ್ಟ್ ಅರ್ಧದಷ್ಟು ಹಾಲು, ಇನ್ನರ್ಧದಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಬೇಕು. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಇಷ್ಟು ಗೋಧಿ ಕಡಿಗೆ 4 ಉಂಡೆಯಷ್ಟು ಬೆಲ್ಲ ಬೇಕಾಗತ್ತೆ. ಇದಕ್ಕೆ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಬೆಲ್ಲ ಕರಗಲಿಕ್ಕೆ ಬಿಡಬೇಕು. ಗೋಧಿ ಕಡಿ ನೋಡಿದಾಗ ಸ್ವಲ್ಪ ಅನಿಸುತ್ತೆ, ಆದರೆ ಅದು ಬೆಂದಮೇಲೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಆದ್ದರಿಂದ ಬೆಲ್ಲನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಬೆಲ್ಲನ ಕರಗಲಿಕ್ಕೆ ಬಿಟ್ಟು ಕಾಯಿನ ರುಬ್ಕೊಂಡು ಬಿಡೋಣ. ಮಿಕ್ಸಿ ಜಾರಿಗೆ ಸಣ್ಣ ಕಾಯ್ದು 1/4 ಭಾಗದಷ್ಟು ತುರಿದಿರೋಂಥ ಕಾಯಿನ ಹಾಕ್ಕೊಂಡು ಇದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಗಸಗಸೆ. ಈ ಗಸಗಸೆನೂ ಕೂಡ ಈ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು 5 ಏಲಕ್ಕಿ ಹಾಕಿ ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಇಲ್ಲಿ ಬೆಲ್ಲನೂ ಕೂಡ ಪೂರ್ತಿ ಕರಗಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಬಿಡೋಣ. ಹಾಗೆ ಇಲ್ಲಿ ಗೋಧಿ ಕಡಿ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಹಾಕಿದ ಹಾಲನ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳು ಮಾಡ್ಕೊಳ್ಬೇಕು. ಇದನ್ನು ಹಾಗೆ ಯೂಸ್ ಮಾಡಿದ್ರೆ ಪಾಯಸದಲ್ಲಿ ಗಂಟಾಗ್ಬಿಡತ್ತೆ. ಆದ್ದರಿಂದ ನೀರು ಹಾಕ್ಕೊಂಡು ಈ ರೀತಿ ತೆಳು ಮಾಡ್ಕೊಳ್ಳಿ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಸಣ್ಣ ತುಂಡಷ್ಟು ಚಕ್ಕೆ, 2 ಲವಂಗ ಹಾಕಿ ಕಟ್ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಸ್ವೀಟ್ಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಫ್ರೈ ಆದಮೇಲೆ ಸ್ವಲ್ಪ ದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಮುಂಚೆನೇ ಹಾಕಿಬಿಟ್ರೆ ಬೇಗ ಫ್ರೈ ಆಗಿಬಿಡತ್ತೆ. ಆದ್ದರಿಂದ ಕೊನೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಈ ದ್ರಾಕ್ಷಿ ಗೋಡಂಬಿನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಕೊನೆಯಲ್ಲಿ ಪಾಯಸ ಎಲ್ಲ ಕುದ್ದಾದಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಅದೇ ತುಪ್ಪದಲ್ಲಿ ಬೇಯಿಸ್ಕೊಂಡ ಗೋಧಿ ಕಡಿನ ಹಾಕಿ ಹಾಗೆ ಕಾಯಿ, ಗಸಗಸೆ, ಏಲಕ್ಕಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಾಯಿದೆಲ್ಲ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ನೋಡಿ, ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೀಗ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ, ಅದನ್ನು ಸೋಸಿಬಿಟ್ಟು ಹಾಕ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ತೆಗಿಬೋದು. ಈಗ ಇದನ್ನು ಮತ್ತೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಗೋಧಿ ಕಡಿ ಪಾಯಸ ಆರಿದ ಮೇಲೆ ಗಟ್ಟಿಯಾಗತ್ತೆ. ಆದ್ದರಿಂದ ಇದನ್ನು ಈ ರೀತಿ ತೆಳುವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ. ಈಗ ಈ ಪಾಯಸ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಹುರ್ಕೊಂಡ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಪಾಯಸ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಿದೆ. ಹಾಲು ಹಾಕ್ಕೊಂಡು ಗೋಧಿ ಕಡಿನ ಬೇಯಿಸ್ಕೊಂಡ್ರೇ ಈ ಪಾಯಸ ಇಷ್ಟು ಕ್ರೀಮಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬರೋದು. ಈಗ ತುಂಬಾ ರುಚಿಯಾದಂಥ ಗೋಧಿ ಕಡಿ ಪಾಯಸ ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮನೆಯಲ್ಲೂ ಇದೇ ರೀತಿಯಾಗಿ ಗೋಧಿ ಕಡಿ ಪಾಯಸನ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.